ಕಿಸಿ ಕೊಟ್ಬಿಡು ಎಲ್ರಿಗೂ ಕಿಸಿ ಕೊಟ್ಬಿಡು. ಹಾಗೆ ಕುಡಿತೀನಿ ಅನ್ನೋ ತಾಕತ್ತಿರೋರು ಡೈರೆಕ್ಟ್ ಹಾಗೆ ಕುಡಿಬೋದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಗುಣ ಯೂಟ್ಯೂಬ್ ಚಾನಲ್. ಸುಮ್ಮನೆ ಹಾಗೆ ಒಂದು ಡೈಲಿ ವ್ಲಾಗ್ ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬೆಳಿಗ್ಗೆ 6 ಗಂಟೆ ಆಗಿದೆ. ಇನ್ನು ಬೆಳಕು ಇವಾಗ ಲೈಟಾಗಿ ಬೆಳಕಾಗ್ತಾ ಇದೆ. ವಾಕ್ ಮಾಡೋರು ವಾಕ್ ಮಾಡ್ತಾ ಇದ್ದಾರೆ. ಹಕ್ಕಿಗಳೆಲ್ಲ ಕಿಚಿ ಪಿಚಿ ಅನ್ನೋ ಸೌಂಡು ತುಂಬಾ ಚೆನ್ನಾಗಿದೆ ಕೇಳಲಿಕ್ಕೆ. ನೋಡೋಣ ಇವತ್ತಿನ ನನ್ನ ದಿನಚರಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಖುಷಿಗುಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಸಹ ಕಮೆಂಟ್ ಮಾಡಿ ತಿಳಿಸಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದು ಈಚೆಗಡೆ ಕಸ ಗುಡಿಸಿ ನೀರು ಹಾಕಿ ಸ್ಟಾರ್ಟ್ ಮಾಡಿದೆ. ಹಾಗೆ ಈಚೆಗೂ ಸಹ ಸ್ವಲ್ಪ ಕೆಲವೊಂದಷ್ಟು ಹೂವಿನ ಗಿಡಗಳಿದ್ದು ಅದಕ್ಕೂ ಸಹ ನೀರು ಹಾಕಿ ನಾನು ನನ್ನ ದಿನನ ಸ್ಟಾರ್ಟ್ ಮಾಡಿದೆ. ನೀವು ಬ್ಯಾಕ್ಗ್ರೌಂಡ್ನಲ್ಲಿ ಕೇಳಿಸ್ಕೊಳ್ಬೋದು ಚಿಕ್ಕ ಚಿಕ್ಕ ಹಕ್ಕಿಗಳ ಸೌಂಡ್ ಏನು ಬರ್ತಿದೆ ಅದು ಯಾವುದೇ ಥರದ ಎಡಿಟ್ ಅಲ್ಲ. ಬೆಳಿಗ್ಗೆ ಹೊತ್ತು ಬೇಗ ಎದ್ದೋಳೋರಿಗೆ ಇದೆಲ್ಲ ಒಂದು ಫೀಲ್ ಗೊತ್ತಾಗುತ್ತೆ, ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಅದೊಂಥರ ಗುಡ್ ವೈಬ್ಸ್ ಅಂತ ಅನ್ಬೋದು ಗೈಸ್. ಫೈನಲಾಗಿ ನಾನು ರಂಗೋಲಿ ಹೊಟ್ಬಿಟ್ಟು ಈಗ ಬಂದಿದ್ದೆ. ಹೊರಗಡೆ ಅಷ್ಟೇ ಅಲ್ಲದೆ ಕಾಂಪೌಂಡಲ್ಲೂ ಸಹ ಕೆಲವೊಂದಷ್ಟು ಗಿಡಗಳಿದೆ. ಅದೆಲ್ಲದಕ್ಕೂ ಸಹ ನಾನು ಈಚೆಗಡೆ ಕೆಲಸ ಮುಗಿಸಿ ನೀರು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದೊಂಥರ ಚೆನ್ನಾಗಿ ಮನಸ್ಸಿಗೆ ಒಂಥರ ಹಿತ ಕೊಡುತ್ತೆ. ಆ ಫೀಲ್ನ ನೀವೊಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ಗೈಸ್. ಗುಡ್ ವೈಬ್ಸ್ ಅಂತ ಹೇಳ್ಬೋದು. ಈಚೆ ಕುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಗಿಡಗಳಿಗೆಲ್ಲ ನೀರು ಹಾಕೋಷ್ಟರಲ್ಲಿ 6:20 ನಿಮಿಷ ಆಯಿತು. ಈಗ ಒಳಗಡೆ ಹೋಗಿ ನನ್ನ ಮಾರ್ನಿಂಗ್ ಡ್ರಿಂಕ್ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನು ಡಯಟ್ನಲ್ಲಿರೋದ್ರಿಂದ ಕಾಫಿ ಟೀ ಏನೂ ಕುಡಿಯೋದಿಲ್ಲ. ಫಸ್ಟು ನಾನು ಈ ಕಪ್ನಲ್ಲಿ ಕುಡಿಯೋದ್ರಿಂದ ಈ ಕಪ್ನಲ್ಲಿ 1 ಕಪ್ನಷ್ಟು ನೀರು ತೊಗೊಂಡಿದ್ದೀನಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ಲು. ನೋಡ್ಬೋದು ಬಿಸಿನೀರು. ಆ್ಯಂಡ್ ಈ ಕಪ್ನಲ್ಲಿ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಇವಾಗ ಇದು ಫುಲ್ ಬ್ಲ್ಯಾಕ್ ಕಲರ್ ಇದೆ ಅಲ್ಲ, ಹಿಂಗೆ ನೋಡ್ಕೊಳ್ಳಿ. ಗೈಸ್ ನೀವು ಅಬ್ಸರ್ವ್ ಮಾಡ್ಬೋದು, ಹಾಗೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಇಲ್ಲಿ ನಿಮಗೆ ಏನೋ ಲೈನ್ಸ್ ಕಾಣಿಸ್ತಿದೆ, ಇದೇನು ಅಂತ ಅಂದ್ಬಿಟ್ಟು ನಿಮಗೆ ಅರ್ಥ ಆದರೆ ಗೊತ್ತಾದರೆ ಅದೇನು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಅದು ಸರಿನಾ ತಪ್ಪಾ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ, ಓದ್ಕೊಳ್ಳಿ. ಇದೇನು ಅಂತ ಕಮೆಂಟ್ ಮಾಡಿ ಗೈಸ್. ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಅದನ್ನು ಕುಡಿಯೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆಯೇ ಸಣ್ಣ ಆಗಬೇಕು ಅಂತ ಡಯಟ್ ಮಾಡೋರು ಈ ಡ್ರಿಂಕ್ನ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಆದಷ್ಟು ಬೆಲ್ಲಿ ಫ್ಯಾಟ್ ಏನಿದೆ, ಹಾಗೆಯೇ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಕೊಬ್ಬು ಅಂತ ಏನಿದೆ ಅದನ್ನು ನಾವು ತಗ್ಗಿಸ್ಬೋದು. ಹಾಗೆ ಔಟ್ಸೈಡ್ ಕಾಂಪೌಂಡ್ನಲ್ಲಿ ನೇಚರ್ನ ನೋಡ್ತಾ ನನ್ನ ಮಾರ್ನಿಂಗ್ ಡ್ರಿಂಕ್ ಏನಿದೆ ಬಿಸಿ ಆರೋಗ್ಯಕ್ಕೂ ಮುಂಚೆ ನಾನು ಫಿನಿಷ್ ಮಾಡಿದೆ. ಇಷ್ಟೆಲ್ಲ ಕಂಪ್ಲೀಟ್ ಆಗೋಷ್ಟರಲ್ಲಿ ಆಲ್ರೆಡಿ 8:30 ಆಗಿಬಿಟ್ಟಿತ್ತು. ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಮಾಡ್ಕೊಳ್ತಿದ್ದೀನಿ. ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮನೆ ಫಸ್ಟ್ ಟೈಮ್ ನಾಷ್ಟಾ ರೈಸ್ ಐಟಮ್ ಅಂತ ಮಾಡ್ತಿರೋದು. ಯಾಕಂದರೆ ನನ್ನ ಮಗಳಿಗೆ ಬಾಕ್ಸ್ಗೆ ಯಾವ ಥರ ಮಾಡಿಬಿಟ್ಟಿದ್ದಾರೆ ಅಂದರೆ ಚಪಾತಿ, ದೋಸೆ, ಇಡ್ಲಿ ಈ ಥರನೇ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಅವಳಿಗೆ ಬೇರೆ ನಮಗೆ ಬೇರೆ ಏನು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಯಾವಾಗಲೂ ಈ ಥರನೇ ಐಟಮ್ಸ್ ಮಾಡ್ತೀನಿ. ಸೊ ವೀಕೆಂಡ್ ಆಗಿರೋದ್ರಿಂದ ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಬನ್ನಿ ನಿಮಗೂ ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಟೊಮೆಟೊ ಬಾತ್ ಮಾಡೋಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟು ಸ್ಪೈಸಸ್ಸು ಇದೆಲ್ಲ ನಿಮ್ಗೆ ಏನು ಹೇಳಬೇಕಿಲ್ಲ. ಮಾಮೂಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಂತ್ಯ ಈ ರೀತಿ. ಹಾಗೆ ಒಂದು 2 ರಿಂದ 3 ಈರುಳ್ಳಿ, 3 ಟೊಮೊಟೊ,
ರಾತ್ರಿ ನೆನೆಸಿಟ್ಕೊಂಡಿರೋ ಅಂಥ ಬಟಾಣಿ, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿ, ಹಾಗೆ ಇಲ್ಲಿ ಸ್ಪೈಸಸ್ಸು ಅಂದರೆ ಎಲ್ಲ ಒಂದೊಂದು ಸ್ಪೂನಷ್ಟು ಧನಿಯಾ ಪೌಡರು, ಚಿಲ್ಲಿ ಪೌಡರು, ಸ್ವಲ್ಪ ಟರ್ಮರಿಕ್ಕು, ಹಾಗೆ ಸ್ವಲ್ಪ ಗರಂ ಮಸಾಲ, ಇದೆಲ್ಲನೂ ಒಂದೊಂದು ಸ್ಪೂನ್ ಹಾಕಬೇಕು. ಹಾಗೆ ಒಂದು 20 ನಿಮಿಷ ತೊಳೆದು ನೆನೆಸಿ ಇಟ್ಕೊಂಡಿರೋಂಥ ಅಕ್ಕಿ, ಸ್ವಲ್ಪ ಮೊಸರು ಆಪ್ಷನಲ್ಲು, ನೀವು ಹಾಕಿದ್ರೆ ಹಾಕ್ಬೋದು, ಹಾಕಲಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಟೊಮೊಟೊ ಬಾತ್ ಮಾಡಲಿಕ್ಕೆ ಮೊದಲೇ ನಾನು ಕುಕ್ಕರ್ ಇಟ್ಕೊಂಡು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಎಲ್ಲ ಥರದ ಸ್ಪೈಸಸ್ಗಳೇನಿದೆ ಆ್ಯಡ್ ಮಾಡಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಆ್ಯಡ್ ಮಾಡಿಕೊಂಡೆ. ನೆಕ್ಸ್ಟು ಟೊಮೆಟೊ ಕೂಡ ಇಲ್ಲಿ ಸೇರಿಸ್ಕೊಂಡು, ಬೇಗ ಅದು ಸಾಲ್ಟ್ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ರಾತ್ರಿ ನೆನೆಸಿಟ್ಕೊಂಡಿರೋಂಥ ಬಟಾಣಿ ಎಲ್ಲನೂ ಕೂಡ ಸೇರಿಸ್ಬಿಟ್ಟು ನಾನು ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ಮಸಾಲೆಗಳನ್ನ ಆ್ಯಡ್ ಮಾಡೋ ಟೈಮು 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಟರ್ಮರಿಕ್, ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಕೂಡ ಸೇರಿಸ್ಕೊಂಡು, ನಾನು ಹಾಗೆ ಹೇಳಿದಾಗೆ ಕರ್ಡ್ ಆಪ್ಷನಲ್ಲು, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೂ ಕೂಡ ಸ್ಕಿಪ್ ಮಾಡ್ಬೋದು. ಹಾಗೆ ನಾನು ಇದರಲ್ಲಿ 1 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೆ. ಸೊ 1 ಗ್ಲಾಸ್ಗೆ 2 ಗ್ಲಾಸ್ನಂತೆ ನೀರಿನಾಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ. ನೀರು ಎಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಅಕ್ಕಿ ಹಾಕ್ಕೊಳ್ಬೇಕು. ನೀವು ಈ ಸ್ಟೇಜ್ನಲ್ಲಿ ಉಪ್ಪು ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ. ಇಲ್ಲಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೋಡ್ಬೋದು. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಏನು ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಏನಿದೆ ಇಷ್ಟನ್ನು ಸಹ ಹಾಕಿ ನಾವು ಕುಕ್ಕರ್ ವಿಷಲ್ ಕ್ಲೋಸ್ ಮಾಡಿದ್ರೆ ನಮಗೆ ಬಿಸಿ ಬಿಸಿಯಾದ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ತುಂಬ ಬೇಗನೆ ಆಗುತ್ತೆ. ಕುಕ್ಕರ್ ವಿಷಲ್ ಹೊಡಿತಿದ್ದಂಗೆ ನಮ್ಮ ಮೇಡಮ್ ಅವ್ರಿಗೆ ಎಚ್ಚರ ಆಗೋಯ್ತು. ಮಲ್ಕೊಂಡಿದ್ರು, ಎದ್ಬಿಟ್ರು. ಚಿನ್ನಿ ಇಲ್ಲಿ 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 ಹಾಯ್ ಮಾಡ್ತಾಳೆ. ಹಾಯ್, ಕಿಸಿ ಕೊಟ್ಬಿಡು, ಎಲ್ರಿಗೂ ಕಿಸಿ ಕೊಟ್ಬಿಡು. ಕಿಸಿ ಕೊಟ್ಬಿಡು. ಹಾಯ್. ಫೈನಲ್ ಔಟ್ಪುಟ್ ಹೀಗಿದೆ. ಒಂದ್ಸಲ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ನಾನು ಸ್ವಲ್ಪ ರೈಸ್ ಐಟಮ್ ಬಿಟ್ಬಿಟ್ಟಿದ್ದೆ, ಅಂದರೆ ಸ್ವಲ್ಪ ಡಯಟ್ನಲ್ಲಿದ್ದೀನಿ ಅಂತ ಅಂದ್ಬಿಟ್ಟು. ಲೈಕ್ ಈ ರೀತಿ ಉಪ್ಪಿಟ್ಟು, ಅವಲಕ್ಕಿ ಇದೇ ಥರ ಮಾಡ್ಕೋತಿದ್ದೆ. ತುಂಬಾ ಚೆನ್ನಾಗಾಗಿದೆ. ಸೂಪರ್. ಚಿನ್ ಇಲ್ಲಿ ಆಡು, ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡು. ಕಿಸಿ ಕೊಟ್ಬಿಡು, ಎಲ್ರಿಗೂ ಕಿಸಿ ಕೊಟ್ಬಿಡು. ಇನ್ನೊಂದು ಕೊಟ್ಬಿಡು. ಎಸ್, ನೋಡ್ತಾ ಹಾಗೆ ದಿನ ಕಳೀತಾ ಬಂತು. ಇವಾಗ ಟೈಮ್ ಬಂದು ಸಾಯಂಕಾಲ 6:30, 6:45 ಟೈಮ್ ಹತ್ರ ಆಗಿದೆ. ನಾನು ಈಚೆಗಡೆ ತಂಪಾದ ಗಾಳಿ ಬೀಸ್ತಾ ಇತ್ತು. ಪಾಪುನ ಆಟಾಡ್ಸೋಣ ಅಂತ ಅಂದ್ಬಿಟ್ಟು ಹೊರಗಡೆ ಕಾಂಪೌಂಡ್ನಲ್ಲಿ ಪಾಪುನ ಆಟಾಡಿಸ್ತಾ ಇದ್ದೆ. ಮಕ್ಕಳಿರೋ ಮನೇಲಿ ದಿನ ಹೇಗೆ ಕಳೆಯುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನಿಮ್ಮ ಮನೇಲೂ ಈ ಥರ ಚಿಕ್ಕ ಚಿಕ್ಕ ಪಾಪುಗಳಿದ್ದರೆ ಅದು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಎಸ್ ಗೈಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಖುಷಿ ಗುಣ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ಸ್.